ಮಾಡ್ತಾ ಇದ್ದೀನಿ. ಖುಷಿ ಆಗ್ತದೆ. ಅದ್ಭುತವಾದ ಟೀಮಲ್ಲಿ ನಾನು ಪಾಠ, ಎಸ್ಪೆಷಲಿ ನಾನು ಈ ಸಿನಿಮಾ ಮಾಡಿದ್ದು ಆಕ್ಚುಲಿ ನಗ್ತಾ ಇರ್ತಾರೆ. ಸೀನ್ ಮಾಡ್ತಿರ್ಬೇಕಂದ್ರೆ ಆಕ್ಚುಲಿ ಒಂದು ಕಾಮಿಡಿ ಸೀನ್ ಆಗ್ತದೆ. ಸೊ ಒಂದು ಟ್ರಾಫಿಕ್ ಪೊಲೀಸ್ ಎಪಿಸೋಡ್ ಸಿಗ್ನಲ್ ಎಲ್ಲ ಸ್ಟಾಪ್ ಮಾಡಿ ಫಸ್ಟ್ ಎಪಿಸೋಡ್ ಅಂದ್ರೆ ಸ್ವಲ್ಪ ಲೀನ್ ಆಗಿದ್ರೆ ಆ ಲಾಸ್ಟ್ ಅಲ್ಲಿ ಮಾಡಿದ್ರೆ ಸ್ವಲ್ಪ ಬಂಚ್ ಆಗಿತ್ತು. ಅದು ಹೆಂಗಾಗೋಗಿತ್ತಂದ್ರೆ ಪೊಲೀಸ್ ಸ್ಟೇಟ್ ಬಂದು ಕ್ಲೋಸ್ ತರ. ಸೊ ನನಗೆ ಕೈ ಹಿಂಗೆ ಅನ್ನಕ್ ಆಗ್ತಿಲ್ಲ. ಅಲ್ಲಿ ಗ್ರೀನ್ ಮ್ಯಾಟ್ ಬೇರೆ ಶೂಟ್ ಮಾಡ್ತೀವಿ. ನಾನು ಸರಿ ಹೇಳಕ್ಕೂ ಆಗ್ತಿಲ್ಲ, ಫುಲ್ ಟೆನ್ಷನ್ ಅಲ್ಲಿ ಇದೆ. ಯಾಕಂದ್ರೆ ಬೈಕ್ ಸರಿಗೆ ನಾನು ರೈಟ್ ಅಂತಾರೆ. ನಾನು ಮೈಂಡ್ ವೈಸ್ ಅಲ್ಲಿ ಮಾತಾಡ್ತೀನಿ ಅಂತ ಇಲ್ಲಿ ಕೈ ಬರ್ತಿಲ್ಲ. ಆಮೇಲೆ ಇದಾದ್ಮೇಲೆ ಹೇಳಿದೆ ರೈಟ್ ಆಗ್ತಿದೆ ಅಂದಾಗ ಹಾಗೆ ವಂಡರ್ಫುಲ್ ಡೈರೆಕ್ಟರ್. ಮಲ್ಟಿ ಟಾಸ್ಕಿಂಗ್ ಹೆಂಗ್ ಮಾಡ್ಬೋದು, ಆಕ್ಟಿಂಗ್ ಮಾಡ್ಬೇಕು ಮಲ್ಟಿ ಟಾಸ್ಕಿಂಗ್ ಸರ್ ಮೂರ್ ಮಾಡ್ಬೇಕಾ ಸರ್ ಅಂತ. ಸೊ ಅಗೇನ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮಾತಾಡೋದು ಒಂದು ಸೀನ್ ಇತ್ತು, ಲೈಕ್ ಇವ್ರಿಗೆ ಫೈಟ್ ಎಲ್ಲ ಆಗ್ತಿತ್ತು, ಕಾಲೆಲ್ಲ ಫ್ರಾಕ್ಚರ್ ಆಗಿತ್ತು. ಆ ಸೀನ್ಗೆ ನಾನು ನೋಡ್ತಿರ್ಬೇಕಂದ್ರೆ ರಿಯಲ್ ಆಗಿ ಫ್ರಾಕ್ಚರ್ ಆಗಿದೆ ಅಂದ್ಬಿಟ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡ್ಕೊಂಡಿರ್ತಾರೆ. ನೋಡಿದಾಗ ಅವರು ಆ ಸೀನ್ಗೆ ಪ್ರಿಪೇರ್ ಆಗ್ತಿತ್ತು ಅಂತ ರೀತಿ ಕಣ್ಣಿಗೆ ಬ್ಲಡ್ ಆಗ್ತಿತ್ತು. ಅವ್ರದ್ದು ಮಾಡಿದಾಗ ಏನಾಗುತ್ತೆ, ಒಬ್ಬ ಆರ್ಟಿಸ್ಟ್ಗೆ ನಮ್ಮ ಆಪೋನೆಂಟ್ ಕೋ ಸ್ಟಾರ್ ಅವ್ರು ಹಿಂಗೆ ಸೀನ್ ಹಿಂಗೆ ಇದ್ದಾಗ ನಾವು ತುಂಬಾ ಆಕ್ಟಿಂಗ್ ಮಾಡೋದು ಬೇಕಾಗಿರಲ್ಲ. ಆ ಸೀನ್ ಎನ್ಹಾನ್ಸ್ ಆಗುತ್ತೆ. ಆ್ಯಂಡ್ ಪ್ರತಿಯೊಂದು ನಾನು ಯಾರ್ಯಾರ ಜೊತೆ ಎಲ್ಲ ಮಾಡ್ತೀನಿ, ಪ್ರತಿಯೊಬ್ಬರು ಆರ್ಟಿಸ್ಟು ಸೊ ಅವ್ರ ಸೀನ್ ಅಷ್ಟು ಚೆನ್ನಾಗಿ ಮಾಡ್ತೀನಿ. ಸೊ ನನಗದು ತುಂಬ ಈಸಿ ಆಗುತ್ತೆ. ಆ್ಯಂಡ್ ಶಾರ್ಟ್ ಕಂಪೋಸಿಷನ್ ಆಗಿದೆ, ಪ್ರತಿಯೊಬ್ಬರು ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ಶ್ರೇಯಸ್ ಅವ್ರ ಬಗ್ಗೆ ಮಾತಾಡಿದ್ರೆ ತುಂಬ ಖುಷಿ ಆಗುತ್ತೆ. ಈ ಸಣ್ಣ ವಯಸ್ಸಲ್ಲಿ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಉದ್ಘಾಟದ ಮಾತೆಲ್ಲ ಸಚ್ ಬಿಗ್ ಸ್ಟಾರ್ ಕಾಸ್ಟಿಂಗ್. ಒಬ್ಬೊಬ್ರು ನನ್ನ ಹ್ಯಾಂಡ್ಲ್ ಮಾಡೋದು ಉದ್ಘಾಟದ ಮಾತೆಲ್ಲ. ನಾನು ಅವ್ರ ಮಕ್ಕಳು ಒಂದು ದಿವಸನೂ ಬೇಜಾರು ನೋಡಿಲ್ಲ. ಯಾವಾಗಲೂ ಒಂದು ಸ್ಮೈಲ್ ಸುಮ್ಮನೆ ಹಿಂಗೆ ಇರ್ತಾರೆ. ಆ ಸ್ಮೈಲಲ್ಲೇ ಸಿನಿಮಾ ಮುಗಿಸೋದು. ಆ್ಯಂಡ್ ಉಷಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಂಪ್ಲೀಟ್ ಟೀಮ್ ಆಫ್ ಭದ್ರಾಮತಿನಗರದಿಂದ ಬರ್ತಾ ಇದ್ವಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನಮ್ಮ ಸಿನಿಮಾ ಮೇಲೆ. ಕನ್ನಡ ಸಿನಿಮಾ ನೋಡಿ ಬೆಳೆಸಿ. ಥ್ಯಾಂಕ್ ಯು. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಲರಾಮನ ದಿನಗಳು ಪದ್ಮಾವತಿ ಪ್ರತಿಯೊಬ್ಬರು ಥ್ಯಾಂಕ್ಸ್ ಹೇಳ್ತೀನಿ. ಬಲರಾಮನ ದಿನಗಳು ನನಗೆ ಸಿಕ್ಕಿದ್ದು ಇಟ್ ವಾಸ್ ಅ ಲಕ್ ಅಂತಲೇ ಹೇಳ್ತೀನಿ. ತುಂಬ ಕಲ್ತು ಚೈತನ್ಯ ಸರ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಕನ್ನಡ ಸಿನಿಮಾ ವಿನೋದಣ್ಣ ಮಾಡಿದ್ದಾರೆ 100%. ಮಾದೇವರೇ ನೋಡಿದ್ದೆ ಅಲ್ವಾ, ಖಂಡಿತವಾಗ್ಲೂ ಈ ಎಲ್ಲರಿಗೂ ಸಂಕ್ರಾಂತಿ ಅಷ್ಟೇ ತುಂಬ ಸ್ಪೆಷಲ್ ಆಗಿದೆ. ಯಾಕಂದರೆ ನನಗೂ ಕಾಲೇಜ್ ತುಂಬ ಇದೆ. ಒಬ್ಬ ಜೊತೆ ಕೆಲಸ ಮಾಡೋದು ಅದರಲ್ಲಿ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಕೆಲಸ ಮಾಡ್ತಿದ್ದ ಫುಲ್ಫಿಲ್ ಆಗಿಲ್ಲ. ಪ್ಲಸ್ ವಿನೋದನ ಮಾದೇವ ಮಾಡಿದೆ. ಅದೊಂದು ಹೊಟ್ಟೆ ಉರಿ ಇತ್ತು. ನನ್ನಲ್ಲಿ 2 ಸಿನಿಮಾ ಕೊಲೆ ಆಗ್ಬಿಟ್ಟು ನಾನು ನಿಮಗೆ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ ಅಂತ. ಈ ಸಿನಿಮಾ ಥ್ಯಾಂಕ್ ಯು ಮೈ ವೆಂಟರ್. ಐ ಡೋಂಟ್ ನೋ ಥ್ಯಾಂಕ್ ಯು. ಪ್ಲಸ್ ನಮ್ಮ ಪ್ರೊಡ್ಯೂಸರ್ ಎಷ್ಟು ಚಿಕ್ಕವ್ರು ಇರ್ಬೋದು, ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರು ತುಂಬ ಡೆಡಿಕೇಟೆಡು. ಎಲ್ಲರೂ ಇಂಟ್ರೆಸ್ಟ್ ತಗೋತಾರೆ ಸಿನಿಮಾಲಿ. ಏನಾಯಿತು, ಏನಾಗ್ತಾ ಇದೆ, ಹೋಗೋದು ಬರೋದು ಅದೆಲ್ಲ ಕೇಳೋದೆಲ್ಲ ಭಾಳ ಗೌರವ ಇರ್ತಾಯಿ. ಥ್ಯಾಂಕ್ ಯು. ಮತ್ತೆ ನಮ್ಮ ಚಿಕ್ಕವರು ಅಂತ
ಇಲ್ಲ ಆಕ್ಚುಲಿ ಪ್ರಾಬ್ಲಮ್ ಇದು ಚೇತನ ಸರಿ ಏಜ್ ವಿಚಾರ ಸ್ಟಾರ್ಟ್ ಮಾಡಿ ಒಳ್ಳೇದೇ ಅಲ್ಲ ಇಲ್ಲ ಬಟ್ ಅದು ಅಪ್ರಿಶಿಯೇಟ್ ಮಾಡ್ಲೇಬೇಕು ಬಿಕಾಸ್ ಇವರ ಏಜ್ಗೆ ಈ ಸಿನಿಮಾ ಹ್ಯಾಂಡಲ್ ಮಾಡಿದ್ದು ಬಹಳನೇ ಕಷ್ಟ ಆಯ್ತು ತುಂಬಾನೇ ಚೆನ್ನಾಗಿ ಹ್ಯಾಂಡಲ್ ಮಾಡೋದು ಅದು ಅಷ್ಟು ಮೆಚುರಿಟಿ ಬೇಕು and ಅಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು ಅಮ್ಮ ಆಗ್ಲಿ ಇವರಾಗ್ಲಿ ಮ್ಯಾಕ್ಸಿಮಮ್ ರೇಸ್ ಹ್ಯಾಂಡಲ್ ಮಾಡಿದ್ದು ಅದಕ್ಕೆ ಏನೇ ಏಜ್ ಇರಲಿ ಬಟ್ ಹ್ಯಾಂಡಲ್ ಮಾಡಿದ್ದು ಬಿಕಾಸ್ ದೊಡ್ಡ ಸಿನಿಮಾ ಆಕ್ಚುಲಿ ದೊಡ್ಡ ವೆಚ್ಚದಲ್ಲಿ ನಡೆದಿರೋಂಥ ಸಿನಿಮಾ ಬ್ಯೂಟಿಫುಲ್ ಆಮೇಲೆ ಇನ್ನೊಂದೇನು ಅಂದ್ರೆ ಪ್ಯಾಷನ್ ಇತ್ತು ಗೊತ್ತಾ ಈ ಸಿನಿಮಾ ಹಿಂಗೆ ಬರಬೇಕು ಇಷ್ಟೇ ಆಗ್ಬೇಕು ಅಂತ ಆ ದೊಡ್ಡದು ಯಾವುದೇ ನಾವು ದೊಡ್ಡ ಸಿನಿಮಾ ಮಾಡ್ತಿದೀವಿ ಅಂದ್ರೂ ಸ್ಟಾರ್ ಕಾಸ್ಟ್ ಇಂದ ಹಿಡಿದು ನಾವೆಲ್ಲೋ ಒಂದ್ ಕಡೆ ಕಾಸ್ಟಿಂಗ್ ಅಲ್ಲಿ ದೊಡ್ಡದಾಗತ್ತೆ ಬೇಡ ಬಡ್ಜೆಟ್ ಆಗುತ್ತೆ ಅಂದ್ರೆ ಇವರು ಇಲ್ಲ ನಾನು ಇವರೇ ಬೇಕು ಒಂದಿನಕ್ಕೆ ಬಂದ್ರು ಅವರೇ ಬೇಕು ಇದು ಮಾಡಿದ್ದು hats off to you. Really appreciate it. Yes, ನಂದು ಅವ್ರಿಗೆ ಹೌದಾ ಪಾರ್ಟ್ 3 ಅಲ್ಲಿ ಹೌದಾ ಥ್ಯಾಂಕ್ ಯು